ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ರಿಗೂ ಶುಭೋದಯ. ಜೊತೆಗೆ ಇವತ್ತ ಕ್ರಿಸ್ಮಸ್ ಹಬ್ಬ ನೋಡ್ರಿ. ಹಂಗಾಗಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಕತ್ತೇನ. ನಮ್ ಚಿನ್ನುಗ ಕ್ರಿಸ್ಮಸ್ ಹಾಲಿಡೇ ಕೊಟ್ಟಾರ ನೋಡ್ರಿ. ಹಂಗಾಗಿ ಆರಾಮಾಗಿ ಹೇಳಾಕತ್ತೀವಿ. ಸೊ ಇನ್ನೊಂದೇನಂದ್ರ ಬೆಳಿಗ್ಗೆ ಡೈಲಿ ನಾವು ಬೇಗ ಹೇಳ್ತಿದ್ವಿ. ಇವತ್ತ 8 ಗಂಟೆಗೆ ಎದ್ವಿ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿವಿ. ಕಿಚನ್ ಒಳಗ ನನ್ನ ನಾಷ್ಟಾ ರೆಡಿ ಮಾಡಕ್ ಇಟ್ಬಿಟ್ಟು ರಂಗೋಲಿ ತೆಗಿಯಕ ಬಂದೇನ. ಫಸ್ಟ್ ರಂಗೋಲಿ ತೆಗಿತಿದ್ದೆ. ರಂಗೋಲಿ ತೆಗಿಬೇಕಾದ್ರೆ ನಿಮ್ಗೆ ಗೊತ್ತಾ ಇರ್ತದ, ಕಲರ್ ರಂಗೋಲಿ ಸ್ವಲ್ಪ ಲೇಟ್ ಆಗ್ತದ. ಹಂಗಾಗಿ ನಾಷ್ಟ ಮಾಡಕ್ ಇಟ್ಬಿಟ್ಟು ಆಮೇಲೆ ರಂಗೋಲಿ ತೆಗಿಯಕ್ ಬಂದೆ. ಇವತ್ತು ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಸ್ಪೆಷಲ್ ಆಗಿ ಇದು ನನ್ನ ಕ್ರಿಸ್ಮಸ್ ಟ್ರೀ ರಂಗೋಲಿ ತೆಗ್ದೆ ನೋಡ್ರಿ. ಸ್ಟಾರ್ ತೆಗ್ದಿರ್ಲಿಲ್ಲ. ನಮ್ ಚಿನ್ನು ಐಡಿಯಾ ಕೊಟ್ಟ, ಸ್ಟಾರ್ ತೆಗಿ ಅಂತ ಹೇಳಿ. ಬೇಡ ಅನ್ನಕತ್ತಿದ್ನಿ, ಸ್ಟಾರ್ ತೆಗಿಲೇಬೇಕಂತ ಹಠ ಮಾಡಕತ್ತ. ಆಮೇಲೆ ತೆಗ್ದೆ. ಹ್ಯಾಪಿ ಕ್ರಿಸ್ಮಸ್ ಅಂತ ಕೂಡ ಬರಿತಾ ಇದ್ದೀನಿ. ಸೊ ಫೈನಲ್ ಆಗಿ ಇವಾಗ ರಂಗೋಲಿ ಈ ತರ ಆಗೈತ್ ನೋಡ್ರಿ. ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಸೊ ಟಿಫನ್ ಏನ್ ಮಾಡಕತ್ತೇನಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ. ಇದನ್ನ ಅವಾಗ್ಲೇ ಮಾಡಿದ್ದು. ಇವಾಗ ನಾನು ಆಡ್ ಮಾಡ್ಕೊಂಡೇನ. ವಟಾಣಿ ಕಾಳಿದ್ದು ನೋಡ್ರಿ. ಹಂಗಾಗಿ ಇವತ್ತು ಡಿಫ್ರೆಂಟ್ ಆಗಿ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ವಟಾಣಿ ಕಾಳು ಉಪ್ಪಿಟ್ಟು ಮಾಡಿದ್ನಿ. ನೋಡ್ಬೋದು ಇಲ್ಲಿ ಫೈನಲ್ ಆಗಿ ಈ ತರ ಬಂದದ. ಸೊ ಇದೆಲ್ಲ ಆದ್ಮೇಲೆ ನಾನು ಲಾಸ್ಟಕ್ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತೀನಿ. ಕೊತ್ತಂಬರಿ ಇರ್ಲಿಲ್ಲ ಅಂದ್ರ ಅಷ್ಟೊಂದು ಚೆನ್ನಾಗ್ ಕಾಣಂಗಿಲ್ಲ. ಟೇಸ್ಟ್ ಅಂತಲ್ಲ, ನೋಡಕ್ಕೂ ಒಂಥರ ಚೆನ್ನಾಗ್ ಅನಿಸ್ತದ. ಉಪ್ಪಿಟ್ಟು ನೋಡಕ್ ಅಷ್ಟೇ ಅಲ್ದೆ ಟೇಸ್ಟ್ ಕೂಡ ಭಾರಿ ಆಗಿತ್ತು ನೋಡ್ರಿ. ಬರ್ರಿ ತಿನ್ನೋಣಂತ. ಬರುವಾತು ಅದು ಬಟನ್ ಇಲ್ಲೇನ ಅದಕ್ಕೆ? ಅವು ಬಟನ್ ಬಾಯಿಲ್ ಹಾಕ್ತೀನಿ. ಇವನು ಹಾಕೋಬೇಕಲ್ಲ. ಇವನು ಹಾಕೊಂಡ್ ಅಂತಿಕ್ಕೋ ಅದು ಬರ್ತೈತಿ. ಇಲ್ತಾ ಇಲ್ಲಿ ಬಟನ್ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಥಂಡಿ ಭಾಳ ಐತೆ ನೋಡ್ರಿ. ಹಾಗಾಗಿ ನಾನು ಒಂದು ಏನಂತಾರೆ ಇದಕ್ಕೆ ಚಿಕ್ಕು, ಒಂಥರ ಶಾಲ್ ಹಾಕೊಂಡೇನು. ಆಮೇಲೆ ನಮ್ಮ ಚಿನ್ನು ಜಾಕೆಟ್ ಹಾಕ್ಕೊಳಕತ್ತಾನ. ಆಗಲೇ ಹಾಕ್ಕೊಳಕ್ಕೆ ಬರಲಿಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಹಸ್ಬೆಂಡ್ ಅವರು ಕೂಡ ಜಾಕೆಟ್ ಹಾಕ್ಕೊಂಡಾರ. ಫುಲ್ ಬೆಚ್ಚಗೆ ಹೋಗ್ಬೇಕಂಥೇಳಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಇವತ್ತು ಕ್ರಿಸ್ಮಸ್ ನೈಟ್ ಆಗೈತಿ. ನೈಟ್ ಅಂದ್ರೆ 7 o'clock ಆಗೈತಿ. ಸೊ ಈಗ ಸ್ವಲ್ಪ ಹೊರಗೆ ಹೋಗಿ ಏನೋ ತೊಗೊಂಬರೋದೈತಿ. ಅದು ಸಿಕ್ಕರೆ ತೊಗೊಳೋದು, ಇಲ್ಲ ಅಂತಂದ್ರೆ ಹಂಗೆ ಹೋಗಿ ಅಡ್ಡಾಡಿ ಬರೋದು. ಮಾರ್ನಿಂಗಿಂದ ಏನೋ ವ್ಲಾಗ್ ಮಾಡಲಿಲ್ಲ ನೋಡ್ರಿ. ಇಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಅದು ಇತ್ತು ನೋಡ್ಬೋದಾ. ಇವಾಗ ಸ್ವಲ್ಪ ನೀಟ್ ಕಾಣತೈತಿ. ಇಲ್ಲಾಂದ್ರೆ ಒಂಥರ ಗಲೀಜಾಗಿಬಿಟ್ಟಿತ್ತ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತು ಮ್ಯಾಲೆ ಬೆಡ್ರೂಮ್ಗಳು ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ವಾರ್ಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಕಿಚನ್ ಹಾಲ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಮಾರ್ನಿಂಗ್ ಅದೆಲ್ಲ ಏನು ಶೂಟ್ ಮಾಡ್ಕೊಲಿಲ್ಲ. ಡೈರೆಕ್ಟ್ ಇವಾಗ ವ್ಲಾಗ್ ಮಾಡಕತ್ತೇನ. ಮಾರ್ನಿಂಗ್ ಸ್ವಲ್ಪ ಟಿಫನ್ದಷ್ಟು ಮಾಡ್ಕೊಂಡಿದ್ನಿ ಅಷ್ಟೇ. ರಂಗೋಲಿ ಅಷ್ಟು ನೋಡಿರ್ಬೇಕು ನೀವು. ಸೊ ಬರ್ರಿ ಹೋಗೋಣಂತ. ಮನೆಯಿಂದ ಸೀದಾ ನಾವು ವಿಟೋ ಮಾಲ್ಗೆ ಹೋಗಿದ್ವಿ ನೋಡ್ರಿ. ಅಲ್ಲಿ ನಂಗೆ ಏನೋ ಬೇಕಾಗಿತ್ತ, ತಗೊಂಡು ಇವಾಗ ಡೈರೆಕ್ಟ್ ಹೋಟೆಲ್ಗೆ ಬಂದಿವಿ. ಅಲ್ಲಿ ಏನ್ ತಗೊಂಡ್ವಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೇನೆ. ಬಟ್ ಇದ್ರಾಗ ಹಾಕಂಗಿಲ್ಲ, ಬೇರೆ ಬ್ಲಾಗ್ ಒಳಗೆ ಆ್ಯಡ್ ಮಾಡ್ತೀನಿ. ಬಟ್ ನೀವು ಕಂಟಿನ್ಯೂಸ್ ಆಗಿ ನನ್ನ ಬ್ಲಾಗ್ಗಳೆಲ್ಲ ನೋಡ್ಬೇಕಾಗ್ತದ, ಅವಾಗ ಗೊತ್ತಾಗ್ತದ. ಸೊ ಇದು ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಬಂದ್ರು ನೋಡ್ರಿ. ಬೇರೆ ಕಡೆ ಹೊಂಟಿದ್ವಿ. ಆಮೇಲೆ ಅವ್ರಿಗೆ ನೆನಪಾಗಿ ಇಲ್ಲೊಂದು ಹೋಟೆಲ್ ಐತಪ್ಪ ಅಂತ ಹೇಳಿ ಕರ್ಕೊಂಡು ಬಂದ್ರು. ಚೆನ್ನಾಗೈತಂತ. ಸೊ ಈ ಹೋಟೆಲ್ ಹೆಸರು ಸಾಯಿನಾಥ್ ಅಂತ ಹೇಳಿ. ಜಾಸ್ತಿ ಜನ ಏನಿಲ್ಲ ಇವಾಗ. ಡೇ ಟೈಮ್ದಾಗ ಇರ್ತಾರಂತ. ನೈಟ್ ಬಂದಿದ್ವಲ್ಲ. ಸೊ ನೋಡ್ಬೋದು ಎಲ್ಲ ಖಾಲಿ ಐತಿ. ಮತ್ತು ಫ್ಯಾಮಿಲಿ ಅದು ಎಲ್ಲ ಆರಾಮಾಗಿ ಬಂದು ಕುತ್ಕೊಂಡು ಊಟ ಮಾಡ್ಬೋದು. ಸೊ ನಾವು ಏನು ಆರ್ಡರ್ ಮಾಡಿದ್ವಿ ಅಂದ್ರೆ ಚಿಕನ್ ಕಬಾಬ್ ನೋಡ್ರಿ. ನಮ್ಮ ಚಿನ್ನು ಮೆನ್ಯೂ ನೋಡ್ಬಿಟ್ಟು ಬೇಕನ್ನಕತ್ತ. ಹಂಗಾಗಿ ಅದನ್ನ ತಗೊಂಡ್ವಿ. ಆಮೇಲೆ ಮಟನ್ ಕೀಮಾ, ಆಮೇಲೆ ಸಾಂಬಾರು, ಚಪಾತಿ, ರೋಟಿ, ಈರುಳ್ಳಿ, ನಿಂಬೆಹಣ್ಣು, ಆಮೇಲೆ ಈ ಕಡೆ ಗ್ರೇವಿ ಸಾಂಬಾರು. ಸೊ ತಗೊಂಡ್ವಿ. ಬರ್ರಿ ಇವಾಗ ಊಟ ಮಾಡೋಣಂತ. ನಮ್ಮ ಚಿನ್ನು ಊಟನ ಮಾಡಂಗಿಲ್ಲ ಕಬಾಬ್ ನೋಡಿದ್ರೆ. ಕಬಾಬ್ ತಿನ್ನಕ್ಕೆ ಓಡಾಡ್ತಾನ. ಸೊ ಎಲ್ಲ ಪ್ಲೇಟ್ ಒಳಗೆ ಹಾಕೊಟ್ಟಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡೋಣಂತ. ಫಸ್ಟಿಗೆ ನಾವು ಈ ಹೋಟೆಲ್ಗೆ ಯಾಕೆ ಬಂದ್ವಿ ಅಂದ್ರೆ ಹೊರಗಡೆ ತಿರ್ಗಾಡಕ್ಕೆ ಹೋದ್ರೆ ಆಮೇಲೆ ಹಸಿವು ಆಯ್ತಂದ್ರೆ ಮನೆಗೆ ಹೋಗಿ ಅಡುಗೆ ಮಾಡೋಕೆ ಆಗಂಗಿಲ್ಲ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ಮತ್ತೆ ನಾವು ಹೊರಗಡೆ ಅಂದರೆ
ನಿಮ್ಗೆ ಗೊತ್ತೇ ಇರ್ತದೆ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲಿ ಹೋಗ್ತೇವೆ ನಾವು ಅಂತ ಹೇಳಿ. ಅಂದ್ರೆ ರೆಗ್ಯುಲರ್ ಆಗಿ ಬ್ಲಾಗ್ ನೋಡೋರಿಗೆ ಗೊತ್ತಿರ್ತದೆ. ನಾವು ಚರ್ಚಿಗೆ ಬಂದ್ವಿ ನೋಡ್ರಿ. ಈ ಚರ್ಚ್ ಬಂದು ಸೆಂಟ್ ಮೇರಿ ಅಂತ ಹೇಳಿ ಯಾವಾಗ್ಲೂ ಬರ್ತಾ ಇರ್ತೀವಿ ನಾವು. ನೋಡಕ್ ಎಷ್ಟು ಚೆನ್ನಾಗಿ ಕಾಣತ್ತದ ನೋಡ್ರಿ. ಲೈಟಿಂಗ್ ಎಲ್ಲ ಹಾಕಿರ್ತಾರೆ. ಸೊ ಏನಂದ್ರೆ ಕ್ರಿಸ್ಮಸ್ ಹಬ್ಬ ಅಂದ್ರೆ ಒಂಥರ ವಿಶೇಷ, ಒಂಥರ ಬ್ಯೂಟಿಫುಲ್ ಆಗಿ ಕಾಣ್ತದ ಚರ್ಚ್ಗಳದೆಲ್ಲ. ಬೇರೆ ಬೇರೆ ಇದ್ರೊಳಗೆ ನೋಡ್ಬೋದು ನೀವು. ಇವಾಗೆಲ್ಲ ಮೊದ್ಲಿನ ತರ ಇಲ್ಲ. ಎಲ್ಲಾ ಕಡೆ ನಾನು ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಿರ್ತಾರ. ಕ್ರಿಶ್ಚಿಯನ್ ಅವ್ರಂತ ಅಷ್ಟೇ ಅಲ್ಲ, ಎಲ್ಲಾ ಇದ್ರವ್ರು ಮಾಡ್ತಾರ. ಹಿಂದೂ, ಮುಸ್ಲಿಂ, ಆಮೇಲೆ ಕ್ರಿಶ್ಚಿಯನ್ ಎಲ್ಲಾರನು. ಎಲ್ಲದ ನಾವು ಇಲ್ಲದಿ ನೋಡೋಕ್ ಚಿನ್ನ ಅಡ್ಡಾಡೆ ಗೇಟ ಬಂದ ಲೇಟ್ ಮಾಡಿ ಬಂದಿರೋ ಹಂಗ ಮಾರ್ನಿಂಗ್. ಇದ್ ನೋಡ್ರಿ ಸೆಂಟ್ ಮೇರಿ ಚರ್ಚ್. ನೈಟ್ ಟೈಮ್ದಾಗ ಈ ತರ ಕಾಣಿಸ್ತದ. ನಾವ್ ಯಾವಾಗ್ಲೂನು ನೈಟ್ ಅನ್ನ ಬರೋದು, ಯಾಕಂದ್ರ ಲೈಟಿಂಗ್ ಎಲ್ಲ ಹಾಕಿರ್ತಾರಲ್ಲ ಮಸ್ತ್ ಕಾಣ್ತಿರ್ತದ. ಮಾರ್ನಿಂಗ್ ಬರೋದೇ ಇಲ್ಲ. ಸೊ ಒಳಗಡೆ ಎಲ್ಲ ಡೆಸ್ಕ್ ಅದು ಇರ್ತಾವ. ಮಾರ್ನಿಂಗ್ ಬಂದ್ವಿ ಅಂದ್ರ ಪ್ರೇಯರ್ ಅದು ಮಾಡ್ತಾರ, ಆಮೇಲೆ ಸ್ವೀಟ್ಸ್ ಅದೆಲ್ಲ ಕೊಡ್ತಾರ. ಬಟ್ ಇವಾಗ ಕ್ಲೋಸ್ ಆಗ್ಯದ. ನಾವು ತುಂಬಾ ಅಂದ್ರೆ ತುಂಬಾನ ಲೇಟ್ ಮಾಡಿ ಬಂದಿದೀವಿ. 9:30 ಆಗೈತ್ ನೋಡ್ರಿ. ಇಷ್ಟ್ ಲೇಟ್ ಮಾಡಿ ಬಂದಿದ್ವಿ. ಜನ ಎಲ್ಲ ಇನ್ನೂ ಬರಾಕತ್ತಿದ್ರ ಲೇಟ್ ಆದ್ರೂ ಕೂಡ. ಸೊ ಚೆನ್ನಾಗ್ ಕಾಣಕತ್ತದ ಒಳಗಡೆ ಎಲ್ಲ. ಈ ಕಡೆ ಆ ಕಡೆ ನಾನು ವಿಡಿಯೋ ಮಾಡೋದ್ರೊಳಗ ಈ ಕಡೆ ನಮ್ಮ ಹಸ್ಬೆಂಡ್ ಅವರು ಚಿನ್ನನ್ ಕರ್ಕೊಂಡ್ ಬಂದು ಫೋಟೋ ತೆಗ್ಯಾತಾರ. ಯಾಕಂದ್ರೆ ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಐತ್ ನೋಡ್ರಿ. ಅದ್ರೊಳಗೆಲ್ಲ ಲೈಟಿಂಗ್ ಬರೋದು ಹೋಗೋದು ಮಾಡಕತ್ತಾವ. ಮತ್ತ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದಾರ. ಹಂಗಾಗಿ ಇಲ್ಲೇ ನಿತ್ಕೊ ಒಂದ್ ಫೋಟೋ ತೆಗಿತೀನಿ ಅಂತ ಹೇಳಿ ತೆಗ್ಯಾತಿದ್ರ. ನೋಡ್ಬೋದಲ್ಲಿ ಕ್ರಿಸ್ಮಸ್ ಟ್ರೀ ಜೊತೆಗೆ ಅಲ್ಲೊಂದು ಇದನ್ನ ಏನದು ಮನೆಗತೆ ಮಾಡಿ ಏಸು ಹುಟ್ಟಿದ್ದು ಅಂದ್ರೆ ಬೇಬಿ ಇದ್ದಾಗ ಹೆಂಗಿರ್ತಾರ ಅದೆಲ್ಲ ಏನೇನೋ ಥೀಮ್ ಇರ್ತದ ಅದು. ಚಿನ್ನ ಇವಾಗಂತೂ ಸಿಕ್ಕಾಪಟ್ಟೆ ಚೂಟಿ ಆಗಿದಾನ ನೋಡ್ರಿ. ಚೂಟಿ ಅಂದ್ರೆ ಹೆಂಗ್ ಅಂದ್ರ ಫೋಟೋ ತಕೊಳ್ಬೇಕಾದ್ರ ನಂದಷ್ಟ ತೆಗಿವಲ್ಲ. ನಿನ್ ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕ್ ನೀವ್, ಬರ್ರಿ ನಿಲ್ ಬರ್ರಿ, ಈ ತರ ಪೋಸ್ ಕೊಡ್ರಿ, ಆ ತರ ಪೋಸ್ ಕೊಡ್ರಿ ಅಂತ ಹೇಳಿ ಫೋಟೋ ಶೂಟ್ ಮಾಡತ್ತಿದ್ದ. ಎಲ್ಲಾರು ಹಾಕ್ತಿದ್ರಲ್ಲಿ ಹೇಳಿದ್ರು ಕೇಳಾಕತಿಲ್ ನೋಡ್ರಿ. ಬರ್ರಿ ಏನಾಗಂಗಿಲ್ಲ ಅಂತ ತೆಗ್ಯಾಕತ್ತಾನ. ಅದ ನಮ್ಗ ಒಂಥರ ಅನ್ಸಿತ್ತು, ಏನಪ್ಪ ಇವ್ ಎಷ್ಟ್ ಇದಾಗಿದಾನ ಅಂತ ಹೇಳಿ. ನಾವ್ ಒಂಥರ ಮುಚ್ಕಾರ್ ಮಾಡಾಕತ್ತೇವಿ. ಬಟ್ ಅವ್ ಮಾತ್ರ ಈ ತರ ನಿಲ್ರಿ, ಆ ತರ ನಿಲ್ರಿ, ಹೆಂಗಿರ್ಬೇಕ್ ನೀವ ಅಂತ ಹೇಳಿ ಫೋಟೋ ತೆಗ್ದ. ಖುಷಿ ಆಯ್ತು. ಇಲ್ಲಿ ನೋಡ್ಬೋದು ಲೈಟಿಂಗ್ ಎಲ್ಲ ಯಾವ ತರ ಕಾಣಾಕತ್ತದ ಅಂತ ಹೇಳಿ. ಸೊ ಅಲ್ಲಿ ಮುಂದ್ಗಡೆ ಒಂದಷ್ಟು ಡೆಕೋರೇಷನ್ ಮಾಡಿರ್ತಾರ, ಅಲ್ಲಿ ಕೂಡ ಫೋಟೋ ತಕೊಳ್ಬೇಕ. ಇಲ್ಲಿ ನಮ್ ಚಿನ್ನ ಏನ್ ಮಾಡತ್ತಾನಂದ್ರ ಏನೆಲ್ಲಾ ನೋಡ್ತಾನ ಅದೆಲ್ಲ ಅದ್ರ ಬಗ್ಗೆ ಎಲ್ಲಾ ಕ್ಲಿಯರ್ ಆಗಿ ಹೇಳ್ಬೇಕು ಅವಂಗ, ಇದೇನು ಅದೇನು ಅಂತ ಹೇಳಿ. ನನಗೂ ಅಷ್ಟೊಂದ್ ಗೊತ್ತಿಲ್ಲ, ಆದ್ರೂ ಕೂಡ ಇದ್ದಷ್ಟು ಹೇಳ್ತಿರ್ತಾನ. ಸೊ ಏಸು ಏನು ಎತ್ತ ಅಂತೇಳಿ, ಗಾಡ್ ಹೆಂಗದ ಏನು ಎತ್ತ ಅಂತ ಎಲ್ಲಾ ಕೇಳಾಕತ್ತಿದ್ದ. ಅದು ಎಲ್ಲ ನಾನು ನಿಂಗೆ ಹೇಳ್ತೀನಂತ, ಸ್ಟೋರಿ ಇರ್ತದ ಅದ ಅಂತ ಹೇಳಿ ಕರ್ಕೊಂಡ್ ಮುಂದ್ ಹೊಂಟೇನ. ಸೊ ಭಾಳ ಅಂದ್ರೆ ಭಾಳ ಎಲ್ಲಾ ತಿಳಿಸಿ ಹೇಳ್ಬೇಕು ನೋಡ್ರಿ ಅವಂಗ. ಅಲ್ಲಿವರೆಗೆ ಅವ್ನ್ ಬಿಡೋದೇ ಇಲ್ಲ. ಸೊ ಒಂದೆರಡು ಫೋಟೋ ತಕೊಳ್ಳು ಅಂತ ಹೇಳಿ ಅವನಿಗೆ ಕ್ಯಾಪ್ ಅದು ಎಲ್ಲ ತೆಗದ್ನಿ, ಸರಿ ಕಾಣಂಗಿಲ್ಲ ಅಂತ ಹೇಳಿ. ನಾನು ನಮ್ ಚಿನ್ನು ಇಬ್ರು ಅಲ್ಲೇ ಇಲ್ಲೇ ನೋಡ್ಕೊಂಡ್ ಮಾತಾಡ್ಕೊಂಡ್ ನಿಲ್ಲಾಕತ್ತಿದ್ವಿ ನೋಡ್ರಿ. ನಮ್ ಹಸ್ಬೆಂಡ್ ಅವ್ರಿಗೆ ಏನಾಯ್ತನೋ ಗೊತ್ತಿಲ್ಲ. ಅವ್ರು ನೋಡಿರ್ಬೇಕು ನೀವು, ಬ್ಲಾಗ್ ಅದು ಏನು ಮಾಡಂಗಿಲ್ಲ ಅವ್ರ, ಕ್ಯಾಮ್ರಾನ ಹಿಡಿಯಂಗಿಲ್ಲ ಅವ್ರ. ಸೊ ಇವತ್ತು ಮೊಬೈಲ್ ತಗೊಂಡ್ಬಿಟ್ಟು ಆನ್ ಮಾಡಿ ಈ ತರ ಇನ್ಸ್ಟಾ ಒಳಗ್ ಹಾಕೋತಾರ ವಿಡಿಯೋ ಮಾಡಕತ್ತಾರ ನೋಡ್ರಿ. ಅದಕ್ಕ ನಮ್ ಚಿನ್ನಗ್ ಹೇಳತ್ತಿದ್ನಿ, ಪಪ್ಪಾಗ ಏನಾಗೈತಿ ಅನ್ನೋ ಗೊತ್ತಿಲ್ಲ, ವಿಡಿಯೋ ಮಾಡಕತ್ತಾರ, ಬಾ ನೋಡೋನಲ್ಲಿ ಅಂತ ಹೇಳಿ. ಸೊ ನೋಡ್ರಿ ಯಾವ ತರ ವಿಡಿಯೋ ಮಾಡಕತ್ತಾರ. ಎಲ್ಲಿ ಬರತ್ತೀನಿ ಅಲ್ಲಿ ನಿಲ್ಲಿಸ್ತಾನ, ಬರ್ತೇನ. ಸುಂದರಿ ನೋಡ ಹಾ, ಗೇಟ್ ತೆಗಿ ಪಟ್ನಾ. ಸುಂದರಿ ಗೇಟ್ ತೆಗಿ. ಹೊಂಟ್ಲಕ್ ತೆಗ್ಯಾತಂತ ಅಂತೇಳಿ ನೋಡು ಹೆಂಗೆ ಮಾಡ್ತಾಳ. ತಗೋ ಬರ್ರಿ ಅಂತೇಳಿ
ಸಾಕು ಚಿನ್ನು ನೋಡಿ. ಬಿಡ ಮತ್ತೆ ಹೋಗ್ತಾವ. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ದಯವಿಟ್ಟು ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ರಿ. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.